ಸ್ವಾಗತ ಮಕ್ಕಳೇ. ಇಂದು ನಿಮಗೆ ಹೇಳ್ತಾ ಇರುವುದು ಒಂದು ಮುದ್ದಾದ ಕಥೆ. ಹಳೆಯ ಕಾಲದ ಹಳ್ಳಿಯೊಂದು ಹಾಲೆಮನೆ ಹಳ್ಳಿ. ಬೆಳಗಿನ ಕೋಳಿಯ ಕೂಗಿನಿಂದ, ಹಸುಗಳ ಗಂಟೆಯ ಸದ್ದುಗಳಿಂದ, ಹಕ್ಕಿಗಳ ಕಿರುಚಾಟದಿಂದ ನಿಧಾನವಾಗಿ ಎಚ್ಚರವಾಗುತ್ತಿತ್ತು. ಆ ಹಳ್ಳಿಯ ಕೆರೆಯ ಹತ್ತಿರ ಮಣ್ಣಿನಿಂದ ಮಾಡಿದ ಒಂದು ಸಣ್ಣ ಬುಡದಲ್ಲಿ ಚಿಕ್ಕದು, ಮುದ್ದಾದದು, ಆದರೆ ಸ್ವಲ್ಪ ಅಹಂಕಾರ ಇರುವ ಮೊಲ ವಾಸಿಸುತ್ತಿತ್ತು. ಅವನ ಹೆಸರು ಚಿಕ್ಕು. ಪ್ರತಿದಿನ ಬೆಳಿಗ್ಗೆ ಚಿಕ್ಕು ಬುಡದಿಂದ ಹೊರಬಂದು ದೇಹವನ್ನು ಚಾಚಿಕೊಂಡು ಆಳವಾದ ಉಸಿರೆಳೆದು, ಇಂದು ನಾನು ಹಳ್ಳಿಯಲ್ಲೇ ವೇಗವಾದವನಾಗ್ತೀನಿ ಎಂದು ಹೇಳಿಕೊಂಡು ಓಡತೊಡಗುತ್ತಿದ್ದ. ಚಿಕ್ಕು ಎಲ್ಲರನ್ನೂ ಟೀಸ್ ಮಾಡುತ್ತಿದ್ದ. ಹೇ ಬಾತುಕೋಳಿ, ನನ್ನ ಸ್ಪೀಡ್ ನೋಡ್ದಿಯಾ? ನೀನು ಎಂದಿಗೂ ನನ್ನಷ್ಟು ವೇಗ ಬರಲ್ಲ ಎಂದ. ಆಗ ಬಾತುಕೋಳಿ ಬೇಸರಾದ ಮುಖದಲ್ಲಿ, ನಿನ್ನಿಗಿಂತ ರೈಲು ವೇಗ ಜಾಸ್ತಿ ಎಂದಾಗ ಚಿಕ್ಕು ಮೂಗು ತಟ್ಟಿಕೊಂಡು, ರೈಲುನಾ? ಅದನ್ನೂ ಸೋಲಿಸ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿತ್ತು. ಜನರೆಲ್ಲ ನಕ್ಕರು ಮೃದುವಾಗಿ. ಪ್ರತಿ ಮಧ್ಯಾಹ್ನ 4ಕ್ಕೆ ವೇಗರಾಜ ರೈಲು ಹಳ್ಳಿಯ ಕಾಡಿನ ಪಕ್ಕದ ಹಾದಿಯಲ್ಲಿ ಸದ್ದು ಮಾಡುತ್ತಾ ಹಾದು ಹೋಗುತ್ತಿತ್ತು. ಒಂದು ದಿನ ವಿಲೇಜರ್ಸ್ ಮತ್ತು ಪ್ರಾಣಿಗಳು ಎಲ್ಲರೂ ಸೇರಿದ್ದರು. ಚಿಕ್ಕು ಕಲ್ಲಿನ ಮೇಲೆ ನಿಂತು, ಇಂದು ನಾನು ರೈಲು ಜೊತೆ ರೇಸ್ ಮಾಡ್ತೀನಿ ನೋಡ್ರಿ ಎಂದು ಸಾಹಸವಾಗಿ ಘೋಷಿಸಿಕೊಂಡು ರೈಲು ಶಬ್ದ ಮಾಡಿತು. ಚಿಕ್ಕು ಓಡತೊಡಗಿದ. ಮೊದಲ ಕೆಲ ಕ್ಷಣಗಳಲ್ಲಿ ಚಿಕ್ಕು ಗೆಲ್ಲುವಂತೆ ಕಾಣಿಸಿತು. ಆದರೆ ಅಚಾನಕ್ ರೈಲು ಜೋರಾಗಿ ವೇಗ ಹೆಚ್ಚಿಸಿ ಚಿಕ್ಕುವನ್ನು ದಾಟಿ ದೂರ ಆವರಣದಲ್ಲಿ ಮಾಯವಾಯಿತು. ಚಿಕ್ಕು ನಿಂತು ಸೊತ್ತುತ್ತಿದ್ದು ಉಸಿರಾಡುತ್ತಾ ಕುಳಿತು. ಆ ಸಂಜೆ ಕೆರೆಯ ಬಳಿಯಲ್ಲಿ ಸೂರ್ಯಾಸ್ತದ ಕಿರಣಗಳು ನೀರಿನಲ್ಲಿ ಹೊಳೆಯುತ್ತಿದ್ದವು. ಚಿಕ್ಕು ಒಬ್ಬನೇ ಕುಳಿತು ದುಃಖದಿಂದ ತಲೆಯನ್ನು ತಗ್ಗಿಸಿತ್ತು. ರೈಲಿಗಿಂತ ವೇಗ ನನಗಿಲ್ಲವೋ ಎಂದು ಮೌನವಾಗಿ ಹೇಳಿಕೊಂಡು. ಆ ಸಮಯದಲ್ಲಿ ಗೂಬೆ ನಿಧಾನವಾಗಿ ಬಂದು ಅವನ ಪಕ್ಕ ಕುಳಿತಿತು. ಗೂಬೆ ಮೃದುವಾಗಿ ಜಾಣ್ಮೆಯಿಂದ ಹೇಳಿತು, ವೇಗ ಅಂದ್ರೆ ಒಬ್ಬನಿಂದ ಬರೋದಿಲ್ಲ ಚಿಕ್ಕನೇ, ತಂಡ ಇದ್ರೆ ಶಕ್ತಿ ಬರುತ್ತದೆ, ಜೊತೆಯಾಗಿದ್ರೆ ಅಸಾಧ್ಯವೂ ಸಾಧ್ಯ. ಚಿಕ್ಕು ನಿಧಾನವಾಗಿ ತಲೆ ಎತ್ತಿ ಗೊಂದಲದಿಂದ ಕೇಳುತ್ತಿದ್ದ. ಮುಂದಿನ ದಿನ ಬೆಳಗ್ಗೆ ಜನರೆಲ್ಲ ಬ್ರಿಡ್ಜ್ ಕಡೆಗೆ ಓಡಿದ್ದರು. ಏಕೆಂದ್ರೆ ರಾತ್ರಿ ಮಳೆಯ ಕಾರಣದಿಂದ ರೈಲು ಹಾದಿಯ ಬಳಿ ಇರುವ ಸಣ್ಣ ಮರದ ಸೇತುವೆ ಬಿರುಕು ಬಿತ್ತು, ಭಾಗಶಃ ಮುರಿದು ಹೋಗಿತ್ತು. 4 ಗಂಟೆಯ ರೈಲು ಬಂದ್ರೆ ಅಪಾಯ, ಯಾರಾದರೂ ಶೀಘ್ರವಾಗಿ ಹೋಗಿ ರೈಲಿಗೆ ಸಿಗ್ನಲ್ ಕೊಡಬೇಕು. ಜನರೆಲ್ಲ ಗೊಂದಲಗೊಂಡರು. ಎಲ್ಲರ ದೃಷ್ಟಿಯು ನಿಧಾನವಾಗಿ ಚಿಕ್ಕುವತ್ತ ತಿರುಗಿತು. ಚಿಕ್ಕು ಹೆದರಿ ನಂತರ ಶಾಂತವಾಗಿ, ನಾನು ಹೋಗ್ತೀನಿ, ಆದರೆ ನಾನು ಒಬ್ಬನೇ ಅಷ್ಟು ವೇಗವಾಗಿ ಹೋಗಲಾಗುವುದಿಲ್ಲ ಎಂದ. ಆ ಕ್ಷಣದಲ್ಲಿ ಚಿಕ್ಕುವಿಗೆ ಗೂಬೆಯ ಮಾತು ನೆನಪಾಯಿತು. ತಂಡವೇ ಶಕ್ತಿ ಎಂದು ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು. ಹಳ್ಳಿಯ ಎಲ್ಲಾ ಪ್ರಾಣಿಗಳು ದೊಡ್ಡ ವೃತ್ತದಲ್ಲಿ ಸೇರಿದರು. ಹಳ್ಳಿ ಮಧ್ಯಕ್ಕೆ ಗೂಬೆ ಮಣ್ಣಿನಲ್ಲಿ ಯೋಜನೆ ವಿವರಿಸಿತು. ನಾನು ಮೇಲಿಂದ ನೋಡುತ್ತಾ ದಿಕ್ಕು ಹೇಳುತ್ತೀನಿ, ಕುರಿ ಗಂಟೆ ಬಾರಿಸ್ತಾಳೆ, ಹಸುಗಳು ದಾರಿಯಲ್ಲಿರುವ ಕಡ್ಡಿ ಕಲ್ಲು ಎಲ್ಲ ತೆರವು ಮಾಡ್ತಾರೆ, ಬಾತುಕೋಳಿಗಳು ಕೆರೆಯಲ್ಲಿ ನೀರು ಸಿಂಪಡಿಸಿ ದಿಕ್ಕು ತೋರಿಸ್ತಾರೆ. ಚಿಕ್ಕು, ನೀನು ಕೆಂಪು ಬಟ್ಟೆ ತೆಗೆದುಕೊಂಡು ರೈಲಿಗಿಂತ ಮುಂಚೆ ಟ್ರ್ಯಾಕ್ ಮೇಲೆ ನಿಲ್ಲಬೇಕು ಎಂದಿತು. ಚಿಕ್ಕು ತಲೆಯಾಡಿಸಿ ಸಮ್ಮತಿಸಿತು. ಎಲ್ಲರೂ ತಲೆಯಾಡಿಸಿದರು. ಸಮಯ ಚುರುಕಾಗಿ 4ಕ್ಕೆ ಹತ್ತಿರವಾಯಿತು. ದೂರದಿಂದ ರೈಲಿನ ಗದ್ದಲ ಕೇಳಿಸತೊಡಗಿತು. ಚಿಕ್ಕು ಆಳವಾಗಿ ಉಸಿರೆಳೆದು, ಈ ಬಾರಿ ನಾನು ಒಬ್ಬನೇ ಅಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಚಿಕ್ಕು ಓಡತೊಡಗಿತು. ಪಕ್ಷಿಗಳು ಆಕಾಶದಿಂದ ಕೂಗಿ ಮಾರ್ಗ ತೋರಿಸುತ್ತಿದ್ದವು. ಎಡಕ್ಕೆ ಬಲಕ್ಕೆ, ಮುಂದೆ ಕಲ್ಲು ಬಂದಿದೆ ಎಂದವು. ಹಸುಗಳು ದಾರಿಯಲ್ಲಿದ್ದ ದೊಡ್ಡ ಕೊಂಬಿನ ಮರದ ಕೊಂಬೆಯನ್ನು ತಳ್ಳಿ ಹಾಕಿ ದಾರಿ ತೆರವು ಮಾಡಿದರು. ಬಾತುಕೋಳಿಗಳು ಕೆರೆಯಲ್ಲಿ ನೀರು ಬಡಿದು ಚಿಕ್ಕುವಿಗೆ ಸರಿಯಾದ ದಿಕ್ಕಿನಲ್ಲಿ ನೀರು ಬಡಿದು ಸಿಗ್ನಲ್ ತೋರಿಸಿದರು. ಚಿಕ್ಕು ತನ್ನ ಪೂರ್ಣ ಶಕ್ತಿ ಬಳಸಿ ಗಾಳಿಯಂತೆ ಓಡುತ್ತಿತ್ತು. ರೈಲು ಕರ್ವ್ ದಾಟಿ ದೊಡ್ಡ ಶಬ್ದ ಮಾಡುತ್ತಾ ಬರುತ್ತಿತ್ತು. ಹತ್ತಿರ ಬಂತು, ಬೇಗ ಎಂದು ಗೂಬೆ ಮೇಲಿಂದ ಕೂಗಿತು. ಚಿಕ್ಕು ಹೃದಯ ಬಡಿತ ಹೆಚ್ಚಾಗಿ ತೀವ್ರ ವೇಗದಲ್ಲಿ ಓಡುತ್ತಿತ್ತು. ರೈಲು ಶಬ್ದ ಜಾಸ್ತಿಯಾಗುತ್ತಿತ್ತು. ಚಿಕ್ಕು ಇನ್ನೂ ವೇಗ ಹೆಚ್ಚಿಸಿತು. ಕೊನೆಯ ಕ್ಷಣದಲ್ಲಿ ಚಿಕ್ಕು ಟ್ರ್ಯಾಕ್ ಮೇಲೆ ಜಿಗಿದು
ತುಂಬಾ ವೇಗವಾಗಿ ಓಡಿತು. ಚಿಕ್ಕು ಟ್ರ್ಯಾಕ್ ಮೇಲೆ ಓಡುತ್ತಾ ಕೆಂಪು ಬಟ್ಟೆಯನ್ನು ಗಾಳಿಯಲ್ಲಿ ಬಿರುಗಾಳೆಯಂತೆ ಅಲುಗಾಡಿಸಿತು. ರೈಲು ಚಾಲಕ ಚಿಕ್ಕುವನ್ನು ನೋಡಿ ಬೆಚ್ಚಿ ಬಿದ್ದು ಅವನು ತಕ್ಷಣ ಬ್ರೇಕ್ ಹಾಕಿದ. ರೈಲ್ಸ್ ಮೇಲೆ ಸ್ಪಾರ್ಕ್ಸ್ ಉಂಟಾಗುತ್ತಾ ದೊಡ್ಡ ಶಬ್ದ ಮಾಡುತ್ತಾ ರೈಲು ನಿಧಾನವಾಗಿ ನಿಂತಿತು. ರೈಲು ಮುರಿದ ಸೇತುವೆಯಿಂದ ಕೆಲವೇ ಮೀಟರ್ ದೂರದಲ್ಲಿ ನಿಂತಿತ್ತು. ಚಾಲಕ ಹೊರಗೆ ಬಂದು ಅಚ್ಚರಿಯಿಂದ ಚಿಕ್ಕುವನ್ನು ನೋಡಿದ. ಜನರೆಲ್ಲರೂ ಮತ್ತು ಚಾಲಕ ಭಾವನಾತ್ಮಕವಾಗಿ ಚಿಕ್ಕುವತ್ತ ಓಡಿದರು. ನೀನು ನಮ್ಮ ಪ್ರಾಣ ಉಳಿಸಿದ್ದೀಯಾ ಎಂದರು. ಜನರೆಲ್ಲರೂ ಚಿಕ್ಕುವನ್ನು ಅಪ್ಪಿಕೊಂಡರು. ಚಿಕ್ಕುವಿನ ಮುಖದಲ್ಲಿ ದೊಡ್ಡ ನಗು ಹರಡಿತು. ಗೆಲುವಿನ ಮಂದಹಾಸ ಮೂಡಿತು. ರಾತ್ರಿ ಜನರೆಲ್ಲರೂ ಸಣ್ಣ ಸಮಾರಂಭ ಮಾಡಿದರು. ಮರದ ಎಲೆಯ ಮೆಡಲ್ ಚಿಕ್ಕುವಿಗೆ ಹಾಕಿದರು. ಚಿಕ್ಕು ನಿಧಾನವಾಗಿ ಗಂಟಲನ್ನು ಸ್ವಚ್ಛ ಮಾಡಿಕೊಂಡು ಹೇಳಿತು, ನಾನು ಒಬ್ಬನೇ ಗೆದ್ದಿಲ್ಲ, ನಾವೆಲ್ಲರೂ ಸೇರಿಕೊಂಡಾಗಲೇ ಅದ್ಭುತ ಸಂಭವಿಸಿತು ಎಂದು. ಜನರೆಲ್ಲರೂ ಚಿರುನಗು ಮಾಡಿ ಒಪ್ಪಿಕೊಂಡರು. ಒಬ್ಬನಿಂದ ಸಾಧ್ಯವಿಲ್ಲದ ಕೆಲಸ ತಂಡದೊಂದಿಗೆ ಮಾಡಿದರೆ ಅದ್ಭುತವಾಗುತ್ತದೆ ಎಂದು ಹಳ್ಳಿಯ ಗಾಳಿಯೇ ಚುಮುಚುಮು ಹೊಡೆಯುವಂತೆ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು.